ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವ್ರು. ಆತ್ಮೀಯರೇ, ಡೊನಾಲ್ಡ್ ಟ್ರಂಪ್ ಮೋದಿಜಿಯವರ ಅರ್ಥನೀತಿಯನ್ನು ಎಕ್ಸ್ಪೋಸರ್ ಮಾಡಿದ್ದೀನಿ. ನಾನು ನಮ್ಮಿಂದ ಹೆಚ್ಚು ಗಳಿಸ್ತಾ ಇದ್ದರು, ಈಗ ನಾವು ಪ್ರತಿ ಸುಂಕವನ್ನು ಹಾಕ್ತಾ ಇದ್ದೀವಿ, ನೀವೇನು ಸುಂಕ ಹಾಕ್ತೀವಿ ಅದನ್ನು ಹಾಕ್ತಾ ಇದ್ದೀವಿ ಅಂಥೇಳಿ ಒಂದು ರೀತಿಯಿಂದ ವ್ಯಾಪಾರದ ಯುದ್ಧ ಶುರು ಮಾಡಿಬಿಟ್ಟಿದ್ದಾರೆ, ಟ್ರೇಡ್ ವಾರ್ ಶುರು ಮಾಡಿದ್ದಾರೆ. ಆದರೆ ಇಲ್ಲಿವರೆಗೆ ನಮ್ಮ ಮೋದಿಜಿಯವರು ಇದಕ್ಕೆ ಸಮರ್ಪಕವಾದ ಉತ್ತರವನ್ನು ಕೊಡಲಿಕ್ಕೆ ಆಗಿಲ್ಲ, ಕೊಟ್ಟಿಲ್ಲ. ಯಾಕೆ ಅನ್ನೋದು ಗೊತ್ತಿಲ್ಲ. ಹೌದು, ಆವತ್ತೇನೋ ನಮ್ಮ ಭಾರತಕ್ಕೆ ಲಾಭ ಆಗಿರ್ಬೋದು, ನಮ್ಮಿಂದ ಲಾಭ ಆಗ್ಯದ. ಆವತ್ತಿನ ಅಂದಂದಿನ ಆವತ್ತಿನ ಆಡಳಿತ ಅವ್ರಿಗೆ ಲಾಭವಂತ ಹೆಜ್ಜೆನ ಇಟ್ಟಿದ್ದಾರೆ. ಅಮೆರಿಕೆಯನ್ನು ಇವತ್ತೆಲ್ಲ ಸುಲಿದ್ರು, ಲೂಟಿ ಮಾಡಿದರು, ಕಸ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ವಿಷಯ ಅದರಲ್ಲೂ ಮೊದಲು ಭಾರತದ ಮೇಲೆ ಟಾರ್ಗೆಟ್ ಅದ ಅವ್ರಿಗೆ. ಬ್ರಿಕ್ಸ್ ರಾಷ್ಟ್ರಗಳ ಮೇಲೆ ಟಾರ್ಗೆಟ್ ಅದ. ಈ ಎಲ್ಲದರಿಂದ ಒಂದು ಜಾಣತನವೂ ಅದ. ಒಂದು ಕಡೆ ಭಾರತ ಆರ್ಥಿಕ ವೀಕ್ ಆಗ್ಯದ, ಇನ್ನೊಬ್ಬರಲ್ಲಿ ನಿಂತದ ಅಂತ ಅವ್ರು ಕನ್ಫರ್ಮ್ ಅದ. ಅದಕ್ಕಾಗಿ ಭಾರತವನ್ನು ಹೊಡೆದ ಇನ್ನೂರು ದೇಶಗಳು ಬೆದರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇನ್ನೂರು ದೇಶಗಳು ಇದಕ್ಕೆ ಬೆದರ್ತಾರೋ ಅನ್ನೋದು ಎಲ್ಲಿ ಕಂಡು ಬರ್ತಾ ಇಲ್ಲ. ಅದರಲ್ಲೂ ಚೈನಾದಂಥ ದೇಶ ನಾವೆಲ್ಲದಕ್ಕೂ ರೆಡಿ ರೀ. ನೀವು ಟ್ರೇಡ್ ವಾರ್ ಮಾಡ್ತೀರಿ, ಎಸ್, ಇಲ್ಲ ವಾರ ಮಾಡ್ತೀರಿ, ನಾವು ಅದು ರೆಡಿ ಅಂತ ಹೇಳ್ತಾ ಇದ್ದಾರೆ. ಫ್ರಾನ್ಸ್ ಅನ್ನೋ ತನ್ನ ಸ್ವಾಭಿಮಾನ ಬಿಟ್ಟು ಕೊಡ್ತಾ ಇಲ್ಲ, ಯಾರೂ ತಮ್ಮ ಸ್ವಾಭಿಮಾನ ಬಿಟ್ಟು ಮಾತಾಡ್ತಾ ಇಲ್ಲ. ಆದರೆ ಭಾರತ ಇಲ್ಲಿವರೆಗೆ ಸಾಕಷ್ಟು 2-3 ಸಲ ಟೀಕೆ ಮಾಡ್ತಾ ಇದ್ದಾರೆ ಅವರು. ಈಗ ಅವರು ಟ್ರೇಡ್ ತಮ್ಮ ಟ್ಯಾಕ್ಸನ್ನು ಕಡಿಮೆ ಮಾಡ್ತಾ ಇದ್ದಾರೆ, ಸುಂಕವನ್ನು ಕಡಿಮೆ ಮಾಡಿದಾರಲ್ಲ, ಹೇಳಿದ ಮೇಲೆ ಮಾಡಿದರು ಅಂತ, ನಮಗೆ ಸುಲಿಗೆ ಮಾಡಿದರು ಅಂತ ಮಾತಾಡಿದ್ದಾರೆ. ಸಾಕಷ್ಟು ಎಕ್ಸಾಂಪಲ್ಸ್ ಇದ್ದಾವೆ. ಈಗೆಲ್ಲ ಟೀಕೆಗಳನ್ನ ಯಾಕೆ ಮಾಡಿಸ್ಕೋಬೇಕಾಗಿತ್ತು ನಮ್ಮ ಮೋದಿಜಿಯವರು? ದೇಶ ನಮ್ಮ ಸಂಬಂಧ ಅವತ್ತು ಒಪ್ಪಿದ್ರು, ಅವರು ಮಾಡಿದರು. ಹೌದು, ನಮ್ಮ ಟ್ಯಾಕ್ಸ್ ಹೆಚ್ಚಾಗಿ ತೊಗೊಂಡಿರ್ಬೋದು, ನಾವು ಇಲ್ಲಂತಲ್ಲ. ಟ್ಯಾಕ್ಸ್ ಹೆಚ್ಚಾಗಿದ್ದಕ್ಕೆ ಇಲ್ಲಿ ಮಾರಾಟ ಆಗಿರ್ಲಿಕ್ಕಿಲ್ಲ ಅವ್ರ ವಸ್ತುಗಳು. ಅದಕ್ಕೆ ಇವತ್ತು ಹೇಳ್ತಾ ಇದ್ದಾರಲ್ಲ, ರೆಸಿಪ್ರೋಕಲ್ ಅಲ್ಲ ಅಂತೇಳಿ, ಅಂದ್ರೆ ಪ್ರತಿ ಸುಂಕವನ್ನು ಹಾಕ್ತೀವಿ ನಾವು ಅಂತೇಳಿ. ಅದಕ್ಕಾಗಿ ಇಲ್ಲೇ ಅವ್ರ ಮಾತುಗಳ ಬಗ್ಗೆ ನಾವು ಗಂಭೀರ